ಹಾಯ್ ಎವ್ರಿವನ್, ವೆಲ್ಕಮ್ ಟು ವಿನತಾ ಸ್ಟುಡಿಯೋ. ಇವಾಗ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ನಾನು ಒಂದು ರೀತಿಯ ಮಾವಿನಕಾಯಿ ಗೊಜ್ಜು ತೋರಿಸ್ತಾ ಇದ್ದೀನಿ. ಅದಕ್ಕೆ ನಾನು ಒಂದು 3 ಚಿಕ್ಕದಾಗಿರೋವಂಥ ಮಾವಿನಕಾಯಿ ತೊಗೊಂಡಿದ್ದೀನಿ. ಇದು ಸ್ವಲ್ಪ ಚಿಕ್ಕದಾಗಿರುತ್ತೆ, ಅದ್ರದ್ದು ಹುಳಿ ಜಾಸ್ತಿ ಇರುತ್ತೆ ಇದು. ಸೊ ಬರೀ ಮೇಲ್ಗಡೆ ತೊಟ್ಟಿನ ಭಾಗ ಮಾತ್ರ ತೆಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಇದನ್ನ ನಾನು ಕುಕ್ಕರಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ಇದರ ಜೊತೆಗೆ ಒಂದು ಲೋಟದಷ್ಟು ನೀರು ಹಾಕಿಬಿಟ್ಟು ಒಂದು 6ರಿಂದ 7 ವಿಷಲ್ಲು ತಕ್ಕೋಬೇಕಾಗತ್ತೆ. ಆವಾಗ ಸ್ವಲ್ಪ ಚೆನ್ನಾಗಿ ಮೆತ್ತಗೆ ಬೆಂದಿರುತ್ತಿದು. ಸೊ ಇದು ಪೂರ್ತಿಯಾಗಿ ಬೆಂದ್ರೇ ಚೆನ್ನಾಗಿರುತ್ತೆ ಇದು. ಸೊ ಈ ಥರ ನಾನು ಕುಕ್ಕರ್ಗೆ ಹಾಕಿ ನಾನು ಒಂದು 6 ವಿಷಲ್ ತಕ್ಕೋತೀನಿ. ಒಂದು 6 ವಿಷಲ್ ತೆಗೆದಾದ್ಮೇಲೆ ಇದು ಈ ಥರ ಮೆತ್ತಗಾಗಿರುತ್ತೆ ಇಷ್ಟು. ಇದು ಸ್ವಲ್ಪ ಹೀಗೆ ತೆಗೆದು ನೋಡಿದ್ರೆ ಇಲ್ಲಿ ಒಳಗಡೆ ಈಗ ನಮ್ಗೆ ನೋಡಿ ಸಿಪ್ಪೆ ಸ್ವಲ್ಪ ಬಿಸಿ ಇದೆ ಇವಾಗ. ಸೊ ನಾನು ನಿಧಾನಕ್ಕೆ ಮುಚ್ತಾ ಇದ್ದೀನಿ. ಸೊ ಇಷ್ಟ ಆಗಿದ್ರೆ ಸಾಕಿದು. ಸ್ವಲ್ಪ ತಣ್ಣಗಾದರೆ ಸ್ವಲ್ಪ ಪಲ್ಪೆಲ್ಲ ತೆಗೆದಿಟ್ಕೋಬೋದು. ಸ್ವಲ್ಪ ಬಿಸಿನೇ ಇದೆ ಇದು ಇವಾಗ. ಅಷ್ಟೊತ್ತಿಗೆ ನಾನೊಂದು ಮಸಾಲೆ ರೆಡಿ ಮಾಡ್ಕೊಂಡು ಬಿಡ್ತೀನಿ. ಸೊ ನಾನು ಒಂದು ಅರ್ಧ ಕಪ್ಪಷ್ಟು ತೆಂಗಿನ ತುರಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಮಿಕ್ಸಿ ಜಾರ್ಗೆ. ಆಮೇಲೆ ಹಸಿಮೆಣಸಿನ್ಕಾಯಿ ನೀವು ಖಾರ ನೋಡ್ಕೊಂಡು ಹಾಕೋಬೇಕಾಗತ್ತೆ, ಯಾಕೆಂದರೆ ಹುಳಿ ಮೇಲೆ ಡಿಪೆಂಡ್ ಆಗುತ್ತೆ ಇದು. ಎಷ್ಟು ಹುಳಿ ಇದೆಯೋ ಮಾವಿನಕಾಯಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾನೊಂದು 4 ಹಾಕ್ಕೊಂಡಿದ್ದೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಆಮೇಲೆ ಒಂದು ಸ್ವಲ್ಪ ಜೀರಿಗೆ, ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ. ಅಷ್ಟು ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿಬಿಟ್ಟು ನಾನು ಚಟ್ನಿ ಥರ ರುಬ್ಬಿಸ್ಕೊಂಡು ಬರ್ತಾ ಇದ್ದೀನಿ. ಸ್ವಲ್ಪ ನುಣ್ಣಗೆ ರುಬ್ಬಿದ್ರೆ ಚೆನ್ನಾಗಿರುತ್ತೆ ಇದು. ಸೊ ಇದಿನ್ನೂ ಬಿಸಿ ಇತ್ತಂತ ಹೇಳಿ ನಾನು ಈ ಥರ ತಗೊಳ್ತಾ ಇದ್ದೀನಿ. ಬಟ್ ಅದೇ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಬರೀ ಆ ಕಾಯಿನೂ ಹಾಕ್ತೀನಿ ಮತ್ತು ಪಲ್ಪು ಕೂಡ ಎಲ್ಲ ತೆಕ್ಕೊಳ್ತಾ ಇದ್ದೀನಿ. ಸೊ ಈ ಥರ ತೆಗೆದಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅದು. ಸಿಪ್ಪೆನ ತೆಗೆದ್ಬಿಡ್ತೀನಿ, ಸಿಪ್ಪೆಯನ್ನು ಯೂಸ್ ಮಾಡಲ್ಲ ನಾನು ಇದಕ್ಕೆ. ಎಲ್ಲ ಮಾವಿನಕಾಯಿ ಪಲ್ಪು ಮತ್ತು ಓಟೆ ಕೂಡ ಹಾಕ್ತಾ ಇದ್ದೀನಿ. ಇದನ್ನು ಕಿವುಚ್ಕೊಂಡು ಇಟ್ಕೊಂಡಿದ್ದೀನಿ ಎಲ್ಲದ್ರದ್ದು ಇವಾಗ. ಈಗ ಒಂದು ಬಾಣಲಿ ನಾನು ಬಿಸಿಗಿಟ್ಕೊಂಡು ಅದಕ್ಕೊಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಕಾದ್ಮೇಲೆ ಸಾಸಿವೆ, ಬೇಕಾದರೆ ಕಡಲೆಬೇಳೆನೂ ಹಾಕ್ಕೋಬೋದು ನೀವು, ಕಡಲೆಬೇಳೆ, ಉದ್ದಿನಬೇಳೆ, ಆಮೇಲೆ ಮತ್ತು ಸ್ವಲ್ಪ ಹಿಂಗು, ಇಷ್ಟು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಕೈ ಆಡಿದ ತಕ್ಷಣ ಈಗ ನಾವು ರುಬ್ಬಿಟ್ಕೊಂಡಿರೋವಂಥ ಮಸಾಲೆನ ಇದಕ್ಕೆ ಹಾಕ್ಕೊಂಡು ಒಂಚೂರು ನೀರು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಈ ಜಾರಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇದು ಬೇಗ ಗಟ್ಟಿ ಕೂಡ ಆಗುತ್ತೆ ಮತ್ತು ಇದು ಅನ್ನದ ಜೊತೆಗೆ ಮತ್ತು ಮುದ್ದೆ ಜೊತೆಗೆಲ್ಲ ತುಂಬ ಚೆನ್ನಾಗಿರುತ್ತೆ ಇದು. ಸೊ ಹಾಗಾಗಿ ನಾನು ಸ್ವಲ್ಪ ಗಟ್ಟಿ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ನೀರು ಹಾಕ್ಕೋಬೋದು ಇದಕ್ಕೆ. ಮತ್ತು ಇದು ತುಂಬ ಹುಳಿ ಇರೋದ್ರಿಂದ ಇದಕ್ಕೆ ಬೆಲ್ಲ ಹಿಡಿಸುತ್ತೆ ಚೆನ್ನಾಗೆ. ನಿಮಗೆ ಇಷ್ಟ ಆಗಲಿಲ್ಲ ಅಂತ ಅಂದರೆ ಬೆಲ್ಲ ಸ್ಕಿಪ್ ಮಾಡ್ಬೋದು, ಹುಳಿ ತಿನ್ನೋದಾದರೆ. ಇದಕ್ಕೆ 1 ಟೀ ಸ್ಪೂನ್, 1.5 ಟೀ ಸ್ಪೂನ್ ಅಷ್ಟು ನಾನು ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ಹುಳಿ ಎಷ್ಟಿದೆಯೋ ಅಷ್ಟು ನೋಡ್ಕೊಂಡು ನಾವು ಉಪ್ಪು ಮತ್ತು ಬೆಲ್ಲ ಹಾಕ್ಕೋಬೇಕಾಗತ್ತೆ. ನಾನು ಒಂದು 2 ಟೇಬಲ್ ಸ್ಪೂನ್ ಅಷ್ಟಾದರೂ ನಾವು ಬೆಲ್ಲ ಹಾಕಿದ್ದೀನಿ. ಆಮೇಲೆ ಸ್ವಲ್ಪ ನನಗೆ ಇನ್ನೂ ಸ್ವಲ್ಪ ಬೇಕಂತ ಅನ್ನಿಸ್ತು, ಒಂದು ಸ್ವಲ್ಪ ಹಾಕಿದೆ. ಸೊ ನಿಮಗೆ ಬೆಲ್ಲ ನೋಡಿಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಹುಳಿ, ಸಿಹಿ, ಖಾರ, ಹೂವು ಎಲ್ಲದು ಮುಂದೆ ಇದ್ದರೆ ಚೆನ್ನಾಗಿರುತ್ತೆ ಇದಕ್ಕೆ. ಯಾಕೆಂದರೆ ಇದು ಮಾವಿನಕಾಯಿ ಗೊಜ್ಜಾಗಿರೋದ್ರಿಂದ. ಇಲ್ಲ ಬೆಲ್ಲ ತಿನ್ನಲ್ಲ ಅನ್ನೋರು ನೀವು ಸ್ಕಿಪ್ ಮಾಡ್ಬೋದು. ಸೊ ಇದಿವಾಗ ರೆಡಿ ಆಯಿತು. ನಾನಿವತ್ತು ಮುದ್ದೆ ಮತ್ತು ಅನ್ನ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ಮುದ್ದೆಗೆ ಇದು ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಇದು. ಸೊ ನಾನು ಮುದ್ದೆ ಮಾಡಿದ್ದೆ, ರಾಗಿ ಮುದ್ದೆ ಮತ್ತು ಅನ್ನ. ಸೊ ನೀವು ಕೂಡ ಇದನ್ನು ಟ್ರೈ ಮಾಡಿ, ಹೇಗೆ ಬಂತು ಅಂತ ತಿಳಿಸೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ನೆಕ್ಸ್ಟ್ ವೀಕ್. ಬಾಯ್.